ಹಲೋ ನಮಸ್ತೆ, ವೆಲ್ಕಮ್ ಟು ಡೀಲರ್ಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಹಸ್ಬೆಂಡ್ಸ್ ಮತ್ತು ನನ್ನ ಫ್ಯಾಮಿಲಿ ಮತ್ತು ಅವರ ಕಸಿನ್ಸ್ ಜೊತೆ ನಾನು ಇವತ್ತು ಬೀಚಿಗೆ ಬಂದಿದ್ದೇನೆ. ಫಸ್ಟ್ ಟೈಮಲ್ಲಿ ಬರುವಂಥದ್ದು ನಾನು. ಇದು ಎಂಡ್ ಪಾಯಿಂಟಲ್ಲಿ ಉಂಟು, ತಣ್ಣೀರು ಬಾವಿ ಆ ಕಡೆ. ಸೊ ನಾವೀಗ ಬರುವಾಗ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಎಲ್ಲ ಇಲ್ಲಿ ಇತ್ತು. ಅಥವಾ ಕೈ ಹೆಚ್ಚಿ ಸಿ ವಾಕ್ ಆಗಿ ಸೊ ನಾವು ಇಲ್ಲಿಗ ಬೀಚ್ ಕಡೆ ರೀಚ್ ಆಗಿದ್ದೇವೆ ಒಳಗಡೆ. ಬಟ್ ಇಲ್ಲಿ ಸಿ ವಾಕ್ ಉಂಟು. ಸೊ ಫಸ್ಟ್ ನಾವು ಅಲ್ಲಿ ಹೋಗಿ ಮತ್ತೆ ನಾವು ಬೀಚಲ್ಲಿ ಹೋಗಿ ಆಟ ಆಡ್ತೇವೆ. ಸೊ ಬನ್ನಿ ಬೇಗ ಹೋಗ. ನೋಡಿ, ಇಲ್ಲಿ ಹೋಗುವಾಗ ಇಲ್ಲಿ ಸೈಡಲ್ಲಿ ಒಂದು ರೋಡ್ ಉಂಟು. ಸೊ ಆ ಕಡೆಯಿಂದ ಹೋಗಿದ್ರೆ ಸಿ ವಾಕಿಗೆ ಹೋಗ್ಬೋದು. ಈ ರೋಡ್ ಸ್ವಲ್ಪ ಡೆವಲಪ್ ಅವ್ರು ಮಾಡಲಿಲ್ಲ. ಕಾಣ್ತದಲ್ಲ, ಫುಲ್ ಮಣ್ಣುಂಟು ಹಾಗೂ ಸ್ಟೋನ್ಸ್ ಕೂಡ ಈಚೆ ಆಚೆ ಉಂಟು. ಸ್ವಲ್ಪ ಡಾಮರೆಲ್ಲ ಹಾಕಿದರೆ ಆ್ಯಕ್ಚುಲಿ ತುಂಬ ಒಳ್ಳೆಯದು. ಯಾಕೆಂದರೆ ಇದೆಲ್ಲ ಟೂರಿಸ್ಟ್ ಸ್ಪಾಟ್ ಅಲ್ಲ. ತುಂಬ ಜನ ಬರುವಾಗ ಅದು ಟ್ರಾವೆಲಿಂಗ್ ಈಸಿ ಆಗಬೇಕು, ಆಗ ತುಂಬ ಜನರು ಬರ್ತಾರೆ. ಇಲ್ಲಾದರೆ ಕಷ್ಟ ಆಗುತ್ತೆ. ಟೂ ವೀಲರಲ್ಲೆಲ್ಲ ಹೋಗ್ತಾ ಇದ್ದಾರೆ. ಹೋಗುವಾಗ ಸ್ವಲ್ಪ ಜಾಗೃತಿ ಆಗಿದೆ, ಯಾಕೆಂದರೆ ಅಷ್ಟು ಒಳ್ಳೆಯದಿಲ್ಲ ರೋಡ್. ಸೊ ಹೋಪ್ಫುಲಿ ಅವರು ಡೆವಲಪ್ ಮಾಡ್ಬೋದು ಈ ರೋಡ್, ಯಾಕೆಂದರೆ ಸಿ ವಾಕ್ ಕೂಡ ಅವರು ಬಿಲ್ಡ್ ಮಾಡಿದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಎಲ್ಲ ಟೈಮೆಲ್ಲ ಸ್ಪೆಂಡ್ ಮಾಡಲಿಕ್ಕೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಡೆಡ್ಲಿ ರೋಡ್. ಕಲ್ಲುಂಟಲ್ಲಿ ಅಲ್ಪ ಒಂಜಿ ಕಲ್ಲುಂಡೆ, ಮಲ್ಲ ಕಲ್ಲುಂಡು, ಅಲ್ಪ ಕಲ್ಲುಂಡು, ಅಲ್ಪ ಒಂಜಿ ಮಿಡ್ಲ್ ಕಲ್ಲುಂಡು. ರೋಡ್ ಮಾತ್ರ ಫುಲ್ಲು ಹಾಳಾಗಿದೆ. ಸೊ ಇದು ಸಿ ವಾಕ್ ಜಾಗ. जायला मग या पता नाही ना कसं सुपर झालं. डेली वर बसता करायचं वर ಕನಕ ಬೆಸ್ಟ್ ಅಲ್ಲಿ ಈ ನೈ ಆಳೆ ತಾನಿ ನೈ ಕನೆ ಆಡು ये तानी ಬಂದಿಲ್ಲ. ಕೇರಳ ಚನಿ ಬಂದಿಲ್ಲ. ಕೇರಳ ಚಕೊಂಡು LNT ಚನಿ ಆತ ಇಲ್ಲಿ ಸ್ಟಾರ್ಸ್ ಅಲ್ಲಿ ಮಾಡ್ತಾರೆ. ತುಂಬ ಒಳ್ಳೆಯದುಂಟು. ಇದು ರಿಲ್ಯಾಕ್ಸಿಂಗಿಗೆಲ್ಲ ಬರಲಿಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್ ಒಟ್ಟಿಗೆ ಬನ್ನಿ, ವಾಕಿಂಗಿಗೆಲ್ಲ ಬಂದು ಖುಷಿ ಆಗ್ತದೆ. ಬ್ರೀಸ್ಗಳೆಲ್ಲ ಬೀಸುವಾಗ ತುಂಬ ಖುಷಿ ಆಗ್ತದೆ. ಮೈಂಡೆಲ್ಲ ಫ್ರೀ ರಿಲ್ಯಾಕ್ಸ್ ಆಗ್ತದೆ. ಐ ರಿಯಲಿ ಲವ್ ದಿಸ್ ಪ್ಲೇಸ್. ಐ ಆಮ್ ವೆರಿ ಹ್ಯಾಪಿ ದಟ್ ಐ ಕೇಮ್ ಹಿಯರ್ ಟು ಸ್ಪೆಂಡ್ ಮೈ ಟೈಮ್. ಇಲ್ಲಿ ತುಂಬ ಜನರು ಫಿಶಿಂಗಿಗೆಲ್ಲ ಬರ್ತಾರೆ, ಬೋಟಲ್ಲಿ ಹೋಗ್ತಾರೆ. ಕೆಲವರು ಅಲ್ಲಿ ಕೂತ್ಕೊಂಡು ಸಿ ವಾಕ್ ಕಡೆಯಲ್ಲಿ ಕೂತ್ಕೊಂಡೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರೆ. ಅದಾದಮೇಲೆ ಜಸ್ಟ್ ಕೆಲವರು ಶೂಟಿಂಗಿಗೆ, ಫೋಟೋ ಶೂಟಿಗೆಲ್ಲ ಇಲ್ಲಿ ತುಂಬ ಜನ ಬರ್ತಾರೆ. ಸೊ ನಾವೀಗ ರೀಚ್ ಆದ್ವಿ. ನೀವು ಈ ಕಡೆ ಬಂದರೆ ಇಲ್ಲಿ ಪಾರ್ಕಿಂಗಿಗೆ ಆನ್ ರೋಡಲ್ಲೇ ನೀವು ಪಾರ್ಕ್ ಮಾಡಬೇಕು. ಬಟ್ ಪಾರ್ಕಿಂಗ್ಗೆ ಫೆಸಿಲಿಟಿ ಇಲ್ಲಿ ಸಪ್ರೇಟಾಗಿಲ್ಲ. ನೋಡಿ, ಇಲ್ಲಿ ತುಂಬ ಜನರು ಫಿಶಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಕೆಲವರು ಎಲ್ಲ ಬಕೆಟಲ್ಲಿ ಉಂಟು ಮೀನೆಲ್ಲ ಅವರು ಇಟ್ಕೊಂಡಿದ್ದಾರೆ. ಹಾಯ್, ಎಲ್ಲರೂ ಹೇಗಿದ್ದೀರಿ? ಸೊ ನಿಮಗೆ ವೀಕೆಂಡ್ ಸ್ಪೆಷಲ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಬರ್ಬೋದು. ಇದು ಮುಕ್ಕ ಆದಮೇಲೆ ಅಂದರೆ ಸುರತ್ಕಲ್ ಕಡೆ ನೀವು ಹಳೆಂಗಡಿ ಒಂದು ರೋಡ್ ಉಂಟು, ಅಲ್ಲಿ ಬಂದರೆ ನಿಮಗೆ ಸಿ ವಾಕ್ ಒಂದು ರೂಟ್ ಸಿಗ್ತದೆ. ಸೊ ನೀವು ಅಲ್ಲಿ ಬನ್ನಿ, ನಿಮ್ಮ ಫ್ಯಾಮಿಲಿ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ, ತುಂಬ ಒಳ್ಳೆಯದಾಗ್ತದೆ. ಯಾಕೆಂದರೆ ಒಂದು ಕಡೆ ಬೀಚ್ ಉಂಟು, ಇನ್ನೊಂದು ಕಡೆ ಸಿ ಉಂಟು, ರಿವರ್ ಟೈಪ್ ಉಂಟು.
ಇಲ್ಲಿ ಪ್ಲೇಸ್ ತುಂಬ ಒಳ್ಳೆಯದುಂಟು. ನಿಮಗೆ ತುಂಬ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಬೇಕಾದರೆ ನೀವು ಅಟ್ಲೀಸ್ಟ್ ಇಲ್ಲಿ 4 o'clockಗೆ ಮುಟ್ಟಿ, ಯಾಕೆಂದರೆ ಸನ್ಸೆಟ್ ಎಲ್ಲ ಆಗುವಾಗ ತುಂಬ ಒಳ್ಳೆಯದಾಗ್ತದೆ, ಖುಷಿ ಆಗ್ತದೆ ಅದೆಲ್ಲ ನೋಡಲಿಕ್ಕೆ. ಸೊ ನಾವು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು, ಆಲ್ಮೋಸ್ಟ್ 5:36 ಆಗಿತ್ತು. ಸೊ ನೀವು ಬರುವಾಗ ಬೇಗ ಬನ್ನಿ. ಸೊ ಇವರೆಲ್ಲ ನನ್ನ ಹಸ್ಬೆಂಡ್ಸ್ ಅವರ ಕಸಿನ್ಸ್. ಸೊ ತುಂಬ ಖುಷಿ ಆಗ್ತದೆ ಅವರೊಟ್ಟಿಗೆಲ್ಲ ಬರಲಿಕ್ಕೆ. ಚಿಕ್ಕ ಮಕ್ಕಳಿರುವಾಗ ಟೈಮ್ ಎಲ್ಲ ಸ್ಪೆಂಡ್ ಮಾಡುವಾಗ ಗಮ್ಮತ್ತಾಗ್ತದೆ, ಆರಾಮಾಗ್ತದೆ. ಸೊ ನಾವೀಗ ವಾಕ್ ಮಾಡ್ತಾ ಇದ್ವಿ. ತುಂಬ ಹೋಗ್ಲಿಕ್ಕೆ ಉಂಟು, ಅದು ಎಂಡ್ ಪಾಯಿಂಟಿಗೆ ರೀಚ್ ಆಗಲಿಕ್ಕೆ. ಬಟ್ ದೆನ್ ವ್ಯೂ ಒಳ್ಳೆದುಂಟು, ಅದಕ್ಕೆ ಟಯರ್ಡ್ ಅಂತ ಅನ್ನಿಸೋದಿಲ್ಲ ನಮಗೆ. ಈಗ ಟೈಮ್ ಮಕ್ಕಳಿದೆಲ್ಲ ಫೋಟೋಶೂಟ್ ಮಾಡಲಿಕ್ಕೆ, ಮಕ್ಕಳಿಗೆ ಫೋಟೋಶೂಟ್ ಮಾಡಲಿಕ್ಕೆ ಒಂದು ದೊಡ್ಡದೊಂದು ಟಾಸ್ಕ್. ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್ ಆ ಬೆಸ್ಟ್. ಖುಷಿ ಆಗ್ತಿದೆ. ಇವರೆಲ್ಲ ಕಸಿನ್ಸ್, ನನ್ನ ಹಸ್ಬೆಂಡಿದು ಕಸಿನ್ಸ್ ಮತ್ತು ಅವರ ಮಕ್ಕಳು. ಸೊ ನನ್ನ ಮಗ ಕೂಡ ಇದ್ದಾನೆ ಇಲ್ಲಿ. ನಾವು ಸಿ ವಾಕಿದು ಎಂಡ್ ಕಡೆ ಬಂದಿದ್ದೇವೆ. ಸೊ ಈಚೆ ಕಡೆ ಫುಲ್ ಬೀಚ್, ಬಟ್ ಅಲ್ಲಿಂದ ಈ ಸಿ ವಾಕಿಗೆ ಬರಲಿಕ್ಕೆ ಪ್ಲೇಸ್ ಇಲ್ಲ. ನೀವು ರೌಂಡ್ ತೆಕ್ಕೊಂಡೇ ಬರಬೇಕು ವೇಕಲಲ್ಲಿ. ಸೊ ತುಂಬ ಜನ ಆಚೆ ಕಡೆ ಕೂಡ ಇರ್ತಾರೆ, ಸೊ ಐ ಲವ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್. ಬೇಗ ಬನ್ನಿ, ಅಲ್ಲಿ ನೋಡಿ ಇಲ್ಲಿ ನೋಡಿ. ಬ್ಯಾಂಗ್ಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ವ್ಯೂವಿಂಗ್ ಸ್ಪಾಟ್ ಈಸ್ ಹಳೆಂಗಡಿ ಬೀಚ್, ಸಸಿತ್ಲು ಬೀಚ್, ಸಾರಿ. ಆ್ಯಕ್ಚುಲಿ ಇಲ್ಲಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗಲಿಲ್ಲ, ಬಟ್ ಸ್ಟಿಲ್ ಜನರು ತುಂಬ ಬರ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಆದರೆ ಇಟ್ ವಿಲ್ ಬಿ, ಐ ಥಿಂಕ್ ಇಟ್ ವಿಲ್ ಬಿ ಸ್ಟಿಲ್ ಮೋರ್ ಬ್ಯೂಟಿಫುಲ್ ಪ್ಲೇಸ್, ಬ್ಯೂಟಿಫುಲ್ ಸ್ಪಾಟ್ ಅಂತ ಹೇಳ್ಬೋದು. ಅದು ಇನ್ನೊಂದು ಕಡೆ, ಇನ್ನೊಂದು ಸೈಡ್ದು ಸಿ ವಾಕ್ ಅಂತ ಅನ್ನಿಸ್ತದೆ ನನಗೆ. ಹೌದು, ಅದು ಇನ್ನೊಂದು ಕಡೆದು ಇನ್ನೂ ಇನ್ಕಂಪ್ಲೀಟ್ ಉಂಟು ಕೆಲಸ. ಇವರು ನನ್ನ ಫಾದರ್ ಇನ್ ಲಾ ಇದ್ದಾರಲ್ಲ, ಅವರ ತಂಗಿ, ಅದು ನನ್ನ ಅಮ್ಮ, ಅವರ ಮಕ್ಕಳು. ಖುಷಿ ಆಗ್ತದೆ, ಯಾಕೆಂದರೆ ಒನ್ ಟೈಮ್ ಫ್ಯಾಮಿಲಿ ಜೊತೆ ಟೈಮೆಲ್ಲ ಸ್ಪೆಂಡ್ ಮಾಡೋದು ಇಟ್ಸ್ ರಿಯಲಿ ವೆರಿ ಗುಡ್ ಟು ಹ್ಯಾವ್ ಟು ಬಿಲ್ಡ್ ದ ಫ್ಯಾಮಿಲಿ ಅಂತ ಹೇಳ್ಬೋದು ನಾನು.
ನೀವು ಟೂ ವೀಲರಲ್ಲಿ ಬಂದರೆ ಎಂಡ್ ತನಕ ನಿಮಗೆ ಬರ್ಬೋದು, ಕಾರೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಬಟ್ ದೆನ್ ಟೂ ವೀಲರಲ್ಲಿ ಬನ್ನಿ, ಟೈಮೆಲ್ಲ ಸ್ಪೆಂಡ್ ಮಾಡಿ, ಸಂಜೆ ಟೈಮಲ್ಲಿ ಬನ್ನಿ. ಫೋಟೋ ಶೂಟಿಗೆ ಇರ್ಬೋದು, ಯಾ ವ್ಯೂವಿಂಗ್ ಸ್ಪಾಟಿಗೆ, ರಿಲ್ಯಾಕ್ಸಿಂಗಿಗೆ. ಐ ಥಿಂಕ್ ಇಟ್ಸ್ ಗುಡ್, ರಿಯಲಿ ಒಂದು ಗುಡ್ ಪ್ಲೇಸ್. ಸೊ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಇವನ್ ದೇ ವಿಲ್ ಲವ್ ಇಟ್. ಯಾರೆಲ್ಲ ಓಲ್ಡ್ ಏಜಲ್ಲಿ ಇದ್ದಾರೆ ಅವರು ಕೂಡ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡಿ ಅವರ ಟೈಮೆಲ್ಲ ಸ್ಪೆಂಡ್ ಮಾಡಿದರೆ ಐ ಥಿಂಕ್ ದೇ ವಿಲ್ ಫೀಲ್ ರಿಯಲಿ ವೆರಿ ಹ್ಯಾಪಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಬನ್ನಿ ಹಾಗೂ ನಿಮ್ಮ ವೀಕೆಂಡನ್ನು ಗಮ್ಮತ್ತಾಗಿ ಇಲ್ಲಿ ಎಂಜಾಯ್ ಮಾಡಿ. ಸೊ ಸಿ ವಾಕಿಗೆ ಹೋಗಿ ಆಯಿತು. ಈಗ ನಾವು ಬೀಚ್ ಕಡೆ ಹೋಗ್ತಿದ್ದೀವಿ ಆಟ ಆಡಲಿಕ್ಕೆ. ಬರುವಾಗ ಆಲ್ಮೋಸ್ಟ್ ನೀವು 4 o'clock ಇಲ್ಲಿ ರೀಚ್ ಆಗಬೇಕು. ಯಾಕೆಂದರೆ ಇದು ಸನ್ಸೆಟ್ ಟೈಮಿಗೆ ರೀಚ್ ಆದರೆ ತುಂಬ ಒಳ್ಳೆ ವ್ಯೂ ನಿಮಗೆ ಸಿಗ್ತದೆ. ನಾವು ರೀಚ್ ಆಗುವಾಗ ಸ್ವಲ್ಪ ಲೇಟ್ ಆಯಿತು, ಬಟ್ ಇಟ್ ಈಸ್ ರಿಯಲಿ ವೆರಿ ನೈಸ್. ಮ್ಯಾಂಗ್ಳೂರಲ್ಲಿ ಇದೊಂದು ಪ್ಲೇಸ್ ಇದೆ ಅಂತ ನನಗೆ ಫಸ್ಟ್ ಟೈಮ್ ನನಗೆ ಗೊತ್ತಾಯಿತು, ಅದಕ್ಕೆ ನಾನು ಇಲ್ಲಿ ಬಂದದ್ದು. ಸೊ ನೀವು ಕೂಡ ಇಲ್ಲಿ ಬನ್ನಿ ಹಾಗೂ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಈ ಟೈಮನ್ನು ನೀವು ಸ್ಪೆಂಡ್ ಮಾಡಿ. ಹೇಗಿತ್ತು ಬೀಚ್ ಸನ್ಸೆಟ್ ಪಾಯಿಂಟ್ ಹೇಗಿತ್ತು? ಸನ್ಸೆಟ್ ಪಾಯಿಂಟ್ ಒಳ್ಳೆದು, ಬಟ್ ನಮಗೆ ಸಿಗ್ಲಿಲ್ಲ. ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಬರಬೇಕಿತ್ತು, ಮಿಸ್ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ಬರುವ 4 o'clock ಇಲ್ಲಿ ರೀಚ್ ಆಗ್ತೇವೆ. ಓಕೆ, ನಾವು ಸಿ ವಾಕ್ ಇಂದ ಈಗ ಬೀಚ್ ಕಡೆ ಬಂದಿದ್ದೇವೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಂತ. ಸೊ ಇದು ಸಿ ವಾಕ್ ಆಲ್ರೆಡಿ ಈಗ ಲೇಟ್ ಆಗಿದೆ, ನಿಮಗೆ ಸರಿಯಾಗಿ ಕಾಣ್ತಾ ಇಲ್ಲ. ಬಟ್ ಸೊ ದಿಸ್ ಇಸ್ ದ ಪ್ಲೇಸ್. ಕಾಣ್ತಾ ಉಂಟಾ? ಸೊ ನಾನೀಗ ಬೀಚ್ಗೆ ಹೋಗ್ತಾ ಇದ್ದೇನೆ. ಸೊ ಸಿ ಯು ಲೇಟರ್. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೂ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.